ಇಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಲೇಟೆಸ್ಟ್ ಆಗಿ ನಿಮಗೆ ಎರಡು ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಸಾಕಷ್ಟು ಜನ ಕೇಳ್ತೀರಾ ಈ ವರ್ಷದ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಾದರೂ ಓಪನ್ ಆಗಿದೆಯಾ ಅಂತ. ಮತ್ತೆ ಇದ್ರ ಜೊತೆಗೆ ಏನೇನು ಕೆಲವು ಡೌಟ್ಸ್ಗಳನ್ನ ಕೇಳಿದ್ರೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಾದರೂ ಓಪನ್ ಆಗಿದೆಯಾ ಅಂತ. ಇಲ್ಲಿ ನೀವು ಕಣ್ಮುಂದೆ ನೋಡ್ಬೋದು, ಇದು SSP ಪೋರ್ಟಲ್ ಆಗಿರುತ್ತೆ. ಈ ಒಂದು ಪೋರ್ಟಲಲ್ಲಿ ಎಲ್ಲೂ ಕೂಡ ನಿಮಗೆ ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ ಎಲ್ಲೂ ಕೂಡ ಬಂದಿಲ್ಲ, ಸರಿನಾ? ಅದರಿಂದ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನೂ ನಿಮಗೆ ಈ ವರ್ಷ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಓಪನ್ ಆದಾಗ ನಿಮಗೆ ವೆಬ್ಸೈಟಲ್ಲಿ ಇಲ್ಲೇ ಡೇಟು ಕೂಡ ಮೆನ್ಷನ್ ಆಗುತ್ತೆ. ಮತ್ತು ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಸ್ಟ್ ಡೇಟು ಕೂಡ ತೋರಿಸುತ್ತೆ, ಸರಿನಾ? ಮತ್ತು ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ ಅಂದರೆ ಎಡಿಸ್ ಮಾಡಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಫಸ್ಟ್ ಲಿಂಕೇ ಬರುತ್ತೆ. ಇಲ್ಲಿ 3000+ ಜನ ಜಾಯ್ನ್ ಆಗಿದ್ರೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯೂಸ್ಫುಲ್ ಆಗುತ್ತೆ, ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನೀವೆಲ್ಲರೂ ಕೂಡ ಇಯರ್ ವೈಸ್ ಸ್ಟೂಡೆಂಟ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ರಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ, ಎರರ್ ಬರ್ತಿತ್ತು. ಆದರೆ ಇವಾಗ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇವಾಗ ನೀವು ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸ್ಕಾಲರ್ಶಿಪ್ ಬಂದಿದೆಯಾ ಬಂದಿಲ್ವಾ ಮತ್ತು ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ ಆಗಿಲ್ವನ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದು ಮೊದಲೇ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ವೆಬ್ಸೈಟ್ ಎಲ್ಲ ಕರೆಕ್ಟ್ ಆಗಿದೆ, ಸರಿನಾ? ಇಲ್ಲಿ ಏನಂದರೆ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗಪ್ಪ ಬರುತ್ತೆ ಅಂತ. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದರೂ ಕೂಡ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಅಫಿಷಿಯಲಾಗಿ ಹೇಳ್ಬಿಟ್ಟಿದ್ರೆ SSP ಆಫೀಸರ್ಸೇ ಇಲ್ಲಿ ಫಸ್ಟು ಪ್ರಿಫರೆನ್ಸ್ ಬಂದ್ಬಿಟ್ಟು ಯಾರು ಕೌನ್ಸಿಲಿಂಗ್ ಮುಖಾಂತರ ಜಾಯ್ನ್ ಆಗಿರ್ತಾರೆ ಅವ್ರಿಗೆ, ಅಲ್ಲಿ ಎಲ್ಲರಿಗೂ ಕೂಡ ಅಮೌಂಟ್ ಕೊಟ್ಟು ಏನಾದರೂ ಫಂಡ್ ಮಿಕ್ಕೋತು ಅಂದರೆ ಮಾತ್ರ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಹೇಳಿದರೆ, ಸರಿನಾ? ಮತ್ತು ಯಾರ್ಯಾರಿಗೆ ಇವಾಗ PM ಯಶಸ್ವಿ ಯೋಜನೆ ಅಡಿ ಅಮೌಂಟ್ ಬಂದಿದೆಯಲ್ಲ, ನಿಮಗೆ ಇವಾಗ SSP ಬರುತ್ತೆ ಅಂತ ಕೇಳಿದ್ರೆ ಅದು ನಿಮಗೆ ಬಂದರೂ ಕೂಡ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಎಕ್ಸಾಕ್ಟಾಗಿ ಅದ್ರ ಬಗ್ಗೆ ಯಾವುದೇ ಥರದ ಅಪ್ಡೇಟ್ ಬಂದಿಲ್ಲ SSP ಪೋರ್ಟಲ್ ಕಡೆಯಿಂದ. ಒಟ್ಟಿನಲ್ಲಿ ಆ ಒಂದು ಅಮೌಂಟ್ ಬಂದಿದೆ ಅಂದರೆ ನಿಮಗೆ SSP ಕಡೆಯಿಂದ ಅಮೌಂಟ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಮೇಯ್ನಾಗಿ ನಿಮ್ಗೆಲ್ಲರಿಗೂ ಕೂಡ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟೊಂದು ಜನಕ್ಕೆ ಬಂದಿರಲ್ಲ. ಮತ್ತು ನೀವೆಲ್ಲರೂ ಕೂಡ ಕೇಳೋದು ಒಂದೇ ಒಂದು ಕ್ವಶನ್ನು, ಅಮೌಂಟ್ ಯಾವಾಗ ಹಾಕ್ತಾರೆ ನಮ್ಮ ಅಕೌಂಟ್ಗೆ ಅಂತ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಆಗಲೇ ಫೈನಲ್ ಇಯರ್ ಮುಗ್ದೋಗಿರುತ್ತೆ, ಆದರೂ ಕೂಡ ಅಮೌಂಟ್ ಬಂದಿರಲ್ಲ. ಮತ್ತು ಎಷ್ಟೊಂದು ಜನ ಸೆಕೆಂಡ್ ಇಯರಿಂದ ಥರ್ಡ್ ಇಯರ್ಗೆ ಬಂದಿರ್ತೀರಾ, ಥರ್ಡ್ ಇಯರಿಂದ ಫೋರ್ತ್ ಇಯರ್ಗೆ ಬಂದಿರ್ತೀರಾ, ಆದರೂ ಕೂಡ ನಿಮಗೆ ಅಮೌಂಟ್ ಬಂದಿರಲ್ಲ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫೈನ ಮಾಡೋದಾದರೆ ಇಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರ ಇರೋದು ಇವಾಗ ರಾಜ್ಯದಲ್ಲಿ. ಅದರಿಂದ ಗ್ಯಾರಂಟಿ ಯೋಜನೆಗಳೇನಿದೆಯಲ್ಲ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಈ 3 ಯೋಜನೆಗೂ ಕೂಡ ಇವರು ಅಮೌಂಟ್ ಹಾಕಬೇಕು ಪ್ರತಿ ತಿಂಗಳು ಕೂಡ, ನಿಮಗೆ ವರ್ಷಕ್ಕೊಂದ್ಸಲಿ. ಈ 3 ಯೋಜನೆಗಳಿಗೂ ಕೂಡ ಇವರು ಇವಾಗ ಅಮೌಂಟ್ ಹಾಕ್ತಾನೇ ಇಲ್ಲ. ಮತ್ತು SC ST ಸಮುದಾಯಕ್ಕೆ ಏನು ಅಮೌಂಟ್ ಮಾಡಿದ್ರಲ್ಲ ಅದನ್ನೂ ಕೂಡ ಇವಾಗ ಯೂಸ್ ಮಾಡ್ಕೋತಾ ಇರ, ಅವ್ರಿಗೆ ಸರಿಗೆ ಅಮೌಂಟ್ ಬರ್ತಾ ಇಲ್ಲ. ಮತ್ತು ನಿಮ್ಗೆ ಏನಾದರೂ ಅಮೌಂಟ್ ಬಂದಿಲ್ಲ SSP ಸ್ಕಾಲರ್ಶಿಪ್ ಅಂದರೆ ಅದು ಬರೋದು ನಿಮಗೆ ಇನ್ನೂ 2-3 ತಿಂಗಳು ಆಗ್ಬೋದು. ಯಾಕೆ ಅಂದರೆ ಆ ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ ಅಮೌಂಟ್ ಅದೆಲ್ಲ ಕೂಡ ಸೆಟಲ್ ಮಾಡಿ ಆಮೇಲೆ ನಿಮ್ಗೆ ಹಾಕೊಡ್ಬೋದು ಸೆಕೆಂಡ್ ಪ್ರಿಫರೆನ್ಸ್ ಆಗಿ. ಅದಕ್ಕೋಸ್ಕರ ಈ ರೀತಿ ಇದೆ ನಿಮಗೆ ಕರೆಂಟ್ ಸಿಚುವೇಶನ್ SSP ಸ್ಕಾಲರ್ಶಿಪ್ ಕತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.